ಆಗ್ತಾ ಇದೆ ಕರ್ನಾಟಕ ರಾಜ್ಯ ಪೊಲೀಸ್ ಅಂತ ಹೆಸರನ್ನ ತಗೊಂಡು. ಹಾಗಾಗಿ ಆ ಒಂದು ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನನ್ನು ನಾವು ಮಾಡೋದಕ್ಕೋಸ್ಕರ ಕರ್ನಾಟಕದ ರಾಜ್ಯದ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು 5K ಮ್ಯಾರಥಾನ್ ಅಥವಾ 10K ಮ್ಯಾರಥಾನನ್ನು ನಡೆಸ್ತಾ ಇದ್ದಾರೆ. ಅದು ಬೆಂಗಳೂರಲ್ಲೂ ಕೂಡ ನಡೀತಿದೆ. ಅದೇ ರೀತಿಯಲ್ಲಿ ಇವತ್ತು ನಾವು ಕಲಬುರಗಿ ನಗರದಲ್ಲೂ ಕೂಡ ಸಾರ್ವಜನಿಕರು ಮತ್ತು ಪೊಲೀಸ್ನವರು ಇಬ್ಬರು ಜೊತೆಯಾಗಿ ಮಾದಕ ವಸ್ತುಗಳ ಬಗ್ಗೆ ಅದರಿಂದ ಬರ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ನಮ್ಮ ಪೊಲೀಸ್ನವರು ಮತ್ತು ಸಾರ್ವಜನಿಕರು ಇಬ್ಬರೂ ಕೂಡ ಈ ಮ್ಯಾರಥಾನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಮ್ಯಾರಥಾನ್ನ ಮುಖ್ಯ ಉದ್ದೇಶ ಅಂದರೆ ಸಾರ್ವಜನಿಕರಿಗೆ ಒಂದು ಸಂದೇಶ ಕೊಡ್ತಕ್ಕಂಥದ್ದು. ಒಂದು ಕರ್ನಾಟಕ ರಾಜ್ಯ ಪೊಲೀಸ್ 50 ವರ್ಷಗಳ ಸಂಭ್ರಮಾಚರಣೆ ಮತ್ತು ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮಾದಕ ವಸ್ತುಗಳಿಂದ ಆಗ್ತಿರ್ತಕ್ಕಂಥ ದುಷ್ಪರಿಣಾಮಗಳನ್ನು ಜನಗಳಿಗೆ ನಾವು ಗಮನಕ್ಕೆ ತರ್ತಕ್ಕಂಥದ್ದು ಕೂಡ ಈ ಮ್ಯಾರಥಾನ್ನ ಉದ್ದೇಶ ಆಗಿದೆ. ಅದರಲ್ಲಿ ಸಾರ್ವಜನಿಕರು, ಪೊಲೀಸ್ನವರು, ಮಾಧ್ಯಮ ಮಿತ್ರರು ಎಲ್ಲರೂ ಭಾಗವಹಿಸ್ತಿದ್ದಾರೆ. ಎಲ್ರಿಗೂ ಕೂಡ ನಾನು ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ನಾವು ಯಾವುದು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿನ ಪ್ರಿನ್ಸಿಪಾಲ್ಸ್ಗಳು, ವಾರ್ಡನ್ಸ್ಗಳು ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದ್ದೀವಿ ಮತ್ತು ಆ ಬಗ್ಗೆ ಯಾರು ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕೇಸ್ಗಳು ಮಾಡಿದ್ದೀವಿ, ಅವ್ರ ಮೇಲೆ ಎಕ್ಸ್ಟರ್ಮೆಂಟ್ ಮಾಡ್ತಾಯಿದ್ದೀವಿ. ಈಗ ಏನು ಎರಡನ್ನೂ ಮಾಡ್ತಾಯಿದ್ದೀವಿ. ಏನು ಯಾರು ಮಾಡ್ತಾಯಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋದು ಮತ್ತು ಯಾರು ಅಡಿಕ್ಟ್ಸ್ಗಾಗಿದ್ದರೆ ಅವ್ರ ಪೇರೆಂಟ್ಸ್ಗಳು ಕರೆಸಿ ಅವ್ರಿಗೆ ಅಡಿಕ್ಷನ್ಸ್ ಮಾಡ್ತಕ್ಕಂಥದ್ದು 2 ಪ್ರೋಗ್ರಾಮ್ಗಳನ್ನ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರು ಮೊದಲು 3 ಜನ ಬರ್ತಾರೆ, ಅದು ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಇಬ್ಬರಿಗೂ ಕೂಡ ಒಂದು ಕ್ಯಾಶ್ ಪ್ರೈಸ್ ಅಲಾಂಗ್ ವಿತ್ ಮೆಡಲ್ಸ್ ಕೊಡೋದು ಮತ್ತು ಫಸ್ಟ್ ಟೋಟಲ್ 25 ಮೆಂಬರ್ಸು, ಜೆಂಟ್ಸಲ್ಲಿ ಒಂದು 10 ಮೆಂಬರ್ಸು, ವುಮೆನಲ್ಲಿ ಒಂದು 10 ಮೆಂಬರ್ಸು ಮತ್ತು ಸೀನಿಯರ್ ಸಿಟಿಸನ್ಸಲ್ಲಿ 5 ಮೆಂಬರ್ಸ್ಗೆ ನಾವು ಮೊಮೆಂಟಮ್ ಕೊಟ್ಟು ಸರ್ಟಿಫಿಕೇಟ್ಸ್ಗಳನ್ನ ಕೊಡ್ತೀವಿ. ಟೋಟಲ್ ಸುಮಾರು ಒಂದು 350 ಪೊಲೀಸ್ ಅವರು, ಒಂದು 150 ಸಾರ್ವಜನಿಕರು ಭಾಗವಹಿಸ್ತಾ ಇದ್ದಾರೆ. 1964ರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಅಂತ ಮರುಸ್ಥಾಪನೆ ಆದಮೇಲೆ ಇವತ್ತು 50ನೇ ವರ್ಷದ ಸಂಭ್ರಮಾಚರಣೆ ನಾವು ಆಚರಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಒಂದು ಮ್ಯಾರಥಾನನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಬ್ಯಾಂಗ್ಳೂರಿನಲ್ಲಿ ಸಹ ಇದೇ ರೀತಿ SBI ಅವರ ಒಂದು ಸ್ಪಾನ್ಸರ್ಶಿಪ್ ಒಂದಿಗೆ ಆಚರಣೆ ಆಗ್ತಾ ಇದೆ. ಮ್ಯಾರಥಾನನ್ನು ಇವತ್ತು ಒಂದು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ನಲ್ಲಿ ಅದರಲ್ಲಿ KSRP, ಜಿಲ್ಲಾ ಪೊಲೀಸ್ ಆಯುಕ್ತಾಲಯ ಮತ್ತು ವಿವಿಧ ಎಲ್ಲ ಪೊಲೀಸ್ ಘಟಕಗಳು, PTC ಜೊತೆಗೆ ಸಾರ್ವಜನಿಕರು ಎಲ್ಲರೂ ಸೇರಿ ನಾವು ಇವತ್ತು ಇಲ್ಲಿ ಈ ಒಂದು ಮ್ಯಾರಥಾನನ್ನು ಹಮ್ಮಿಕೊಂಡಿದ್ದೇವೆ. ಈ ಮ್ಯಾರಥಾನ್ದು ಒಂದು 2 ಉದ್ದೇಶ. ಒಂದು ಸಂಭ್ರಮಾಚರಣೆ, ಪೊಲೀಸರು ಮಾಡಿರುವಂಥ ಕೆಲಸದ ಬಗ್ಗೆ ಅವರಿಗೆ ಅಭಿನಂದನೆ ಸಲ್ಲಿಸುವಂಥದ್ದು. ಎರಡನೇದು ಮಾದಕ ವಸ್ತುಗಳ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಜಾಗೃತಿ ಮೂಡಿಸುವಂಥದ್ದು. ಸೊ ಮಾದಕ ವಸ್ತುಗಳು ಸಂಬಂಧಪಟ್ಟಂತೆ ಈಗಾಗಲೇ ಕರ್ನಾಟಕ ರಾಜ್ಯ ಪೊಲೀಸ್ದಲ್ಲಿ ಕಳೆದ 2-3 ವರ್ಷದಿಂದ ಭಾಳ ಫೋಕಸ್ಡ್ ಆಗಿ ಕೆಲಸ ನಡೀತಾ ಇದೆ. ತಾವೆಲ್ಲರೂ ಹಲವಾರು ಸಂಗತಿಗಳನ್ನು ಗಮನಿಸಿರ್ಬೋದು. ದೊಡ್ಡ ಸಂಖ್ಯೆಯಲ್ಲಿ ಸಪ್ಲೈ ನೆಟ್ವರ್ಕ್ನ ಕಟ್ ಮಾಡುವಂಥದ್ದು ಕೆಲಸಗಳು ಆಗಿದೆ. ಇನ್ನು ಮುಂದೆ ಕೂಡ ಅದೇ ರೀತಿ ಆಗ್ತಿದೆ. ಅದಕ್ಕೆ ನಮ್ಮ ಸಾರ್ವಜನಿಕರು ನಮ್ಮೊಂದಿಗೆ ಕೈ ಜೋಡಿಸಬೇಕು. ಈ ವಿಚಾರ ಮನೆಗೆ ಪ್ರತಿಯೊಂದು ವಿದ್ಯಾರ್ಥಿಗೆ, ಪ್ರತಿಯೊಂದು ಯುವಕರಿಗೆ ಮೂಡಿಸಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಓಟವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು. ಜೊತೆಗೆ ಫಿಟ್ ಇಂಡಿಯಾದು ಒಂದು ಸಂದೇಶ ಸಹ ಈ ಮೂಲಕ ಹೋಗ್ತದೆ. ಐವನ್ ಶಾಹಿಯಿಂದ ಆರಂಭ. ದಯವಿಟ್ಟು ಕೇಳಿಸ್ಕೊಳ್ಳಿ. ಐವನ್ ಶಾಹಿ
ಅವರು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳಿದ್ರು ನನ್ನನ್ನು, ಏನಪ್ಪಾ ಅಂತಂದ್ರೆ ವಿದೌಟ್ ಇನ್ವಿಟೇಷನ್ ಸಾಹೇಬರು ಬಹಳ ಖುಷಿಯಿಂದ ಬಂದಿದ್ದಾರೆ ಅಂತ. ನಿಜವಾಗಿಯೂ ಕೂಡ ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಉದ್ದೇಶನೇ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಪೊಲೀಸರ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಒಂದ್ ಕಡೆಗಾದ್ರೆ, ಇನ್ನೊಂದ್ ಕಡೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ಆಂಟಿ ಡ್ರಗ್ಸ್ ಸಂಬಂಧಪಟ್ಟಂಗೆ ನಾವು ಅದರಲ್ಲಿ ಬಹಳಷ್ಟು ಇವತ್ತಿನ ದಿವಸ ಭಾಗಿಯಾಗಿದ್ದೇವೆ ಮತ್ತು ಅದನ್ನ ಹೊಡೆದೋಡ್ಸಕ್ಕೆ ಪ್ರಯತ್ನ ಏನ್ ಮಾಡ್ಬೇಕಿದೆ ಅಂತ ತಿಳ್ಕೊಂಡು ಸಾಹೇಬ್ರ ಜೊತೆ ಮಾತಾಡ್ತಾ ಡಿಸ್ಕಷನ್ ಮಾಡ್ತಾ ನಾವು ಬರ್ತಿರುವಾಗ ನೋಡಿದ್ವಿ. ಒಂದ್ ಸ್ವಲ್ಪ ದಯವಿಟ್ಟು ಎಲ್ಲ ಪೊಲೀಸರು ಕೂಡ ನನ್ನ ಒಂದು ಕಳಕಳಿ ಮನವಿ ಏನಪ್ಪಾ ಅಂತಂದ್ರೆ ಆದಷ್ಟು ಮಟ್ಟಿಗೆ ಯಾವುದೂ ಕೂಡ ಒಂದು ಅಲ್ಲಿ ಚಿಕ್ಕ ಮಗು ನಿಂತಿದೆ, ಆ ಚಿಕ್ಕ ಮಗುವನ್ನ ನಾವು ಯಾವ ರೀತಿ ಬೆಳೆಸ್ತೀವಲ್ಲ ಅದು ದೊಡ್ಡವನಾಗಿ ಅವನ ಒಂದು ರಿಫ್ಲೆಕ್ಷನ್ ಅದೇ ರೀತಿ ಹೆಂಗ ಬರ್ತದಲ್ಲ ಆ ರೀತಿಯೂ ಕೂಡ ಈ ಒಂದು ಡ್ರಗ್ಸ್ ಅನ್ನೋದು ಏನಪ್ಪಾ ಅಂದ್ರೆ ದೊಡ್ಡ ಮಾಫಿಯಾ ಇದೆ, ಡ್ರಗ್ಸ್ ಬಹಳ ಹರಿದಾಡ್ತದೆ, ನ್ಯಾಷನಲ್ ಲೆವೆಲ್ ಇದೆ, ಇಂಟರ್ನ್ಯಾಷನಲ್ ಲೆವೆಲ್ ಇದೆ, ಅಲ್ಲೆಲ್ಲ ದೊಡ್ಡವರು ತಗೊಳ್ತಾರೆ, ದೊಡ್ಡವರೆಲ್ಲ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅದೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಅಭ್ಯಾಸಕ್ಕೆ, ನಮ್ಮ ಅಧ್ಯಯನಕ್ಕೆ, ನಮ್ಮ ದಿನಪತ್ರಿಕೆಗಳಲ್ಲಿ, ನಮ್ಮ ಪ್ರೆಸ್ಗಳಲ್ಲಿ ಅಥವಾ ನಮ್ಮ ಈ ಒಂದು ಟಿವಿ ಚಾನೆಲ್ಗಳಲ್ಲಿ ನಾವು ನೋಡಿರ್ತಕ್ಕಂಥ ವಿಷಯ ಆದ್ರೆ ಬಹುಶಃ ಈ ಡ್ರಗ್ಸ್ ಏನಪ್ಪಾ ಅಂತಂದ್ರೆ ನಮ್ಮ ಮನೆಯ ಪಕ್ಕದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ಇದನ್ನೆಲ್ಲರೂ ಕೂಡ ನಾವು ಅರಿತುಕೊಳ್ಬೇಕಾಗಿದೆ. ನಾನು ಸಾಹೇಬ್ರ ಹತ್ರ ಬರುವಾಗ ಮಾತಾಡ್ತಾ ಇದ್ದೆ ಸಿಟಿಗೆ ಸಂಬಂಧಪಟ್ಟಂಗೆ, ಹಂಗೆ ಸಹಜ ಒಂದೆರಡು ಮಾತು ಹೆಚ್ಚು ಕಡೆ ಮಾತಾಡಿದಾಗ ಏನಪ್ಪಾ ಅಂತಂದ್ರೆ ನಾನು ಸ್ಕೂಲ್ಗಳ ಪಕ್ಕದಲ್ಲಿ ಈ ಒಂದು ಸಿಗರೇಟ್ ಅನ್ನ ಮತ್ತೆ ಈ ಒಂದು ಕೆಲವೊಂದು ಮಾದಕ ದ್ರವ್ಯಗಳನ್ನ ಮಾರಾಟ ಮಾಡೋದನ್ನ ನನ್ನ ಕಣ್ಣಾರೆ ನೋಡಿದ್ದೇನೆ. ಎಷ್ಟೋ ಕಡೆಗೆ ನಾನು ಏನಪ್ಪಾ ಅಂತಂದ್ರೆ ನನ್ನ ಪ್ರಯತ್ನ, ನನಗಾಗಿರ್ತಕ್ಕಂಥ ಏನ್ ಪ್ರಯತ್ನ, ಪೊಲೀಸ್ ಯಾರೋ ಸಿಬ್ಬಂದಿ ನನಗೆ ಪರಿಚಯ ಇರ್ತಾರೆ, ಇನ್ಸ್ಪೆಕ್ಟರ್ ಪರಿಚಯ ಇರ್ತಾರೆ, ಫೋನ್ ಮಾಡಿ ಅಲ್ಲಿ ನೋಡ್ರಿ ಒಂದು ಕೋಟಿ ರೂಪಾಯಿ ಬುಕ್ ಮಾಡಿರಿ ಅಂತ ತಿಳ್ಕೊಂಡು ನಾನು ಕೂಡ ಒಬ್ಬ ಜವಾಬ್ದಾರಿ ನಾಗರಿಕ, ಅದ್ರ ಜೊತೆಗೆ ಒಬ್ಬ ನ್ಯಾಯಾಧೀಶನಾಗಿ ಈ ಒಂದು ಕರ್ತವ್ಯವನ್ನ ಮಾಡಿದ್ದೀನಿ. ಕಾರಣ ಏನಂತಂದ್ರೆ ನೀವು ಏನಪ್ಪಾ ಅಂತಂದ್ರೆ ಇಲ್ಲ ಸರ್ ಏನೋ ಸಿಗರೇಟ್ ಮಾಡ್ತಾರೆ, ಏನೋ ಸ್ಟಾರ್ ಮಾಡ್ತಾರೆ, ಏನೊಂದು ಗುಟ್ಕಾ ಚೀಟ್ ಮಾಡ್ತಾರೆ. ನೋ, ಅದು ಸ್ಟಾರ್ಟ್ ಆಗೋದು ಈ ಚಿಕ್ಕ ವಯಸ್ಸಿನಿಂದ, ಅದು ಮುಂದೆ ಹೋಗಿ ಹೆಮ್ಮರವಾಗಿ ಬೆಳೀತದೆ. ಆ ಹೆಮ್ಮರ ನೀವು ಕಟ್ ಮಾಡೋದಕ್ಕೆ ಹೋದ್ರೆ ಸಾಧ್ಯನೇ ಆಗೋದಿಲ್ಲ. ಆ ಪರಿಸ್ಥಿತಿಗೆ ನಾವು ಇವತ್ತಿನ ದಿವಸ ತಲುಪಿದ್ದೇವೆ. ವರ್ಷ ಕರ್ನಾಟಕ ರಾಜ್ಯ ಪೊಲೀಸರಿಗೆ ಇವತ್ತು ಒಂದು ಗೋಲ್ಡನ್ ಜೂಬ್ಲಿ 50 ಇಯರ್ಸ್ ಆಫ್ ಕರ್ನಾಟಕ ಪೊಲೀಸ್ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಡ್ರಗ್ಸ್ ಒಂದು ವಿಷಯ, ಡ್ರಗ್ಸ್ ಬಗ್ಗೆ ನಮ್ಮ ಜಡ್ಜ್ ಸಾಹೇಬರು ಬಹಳ ಸುದೀರ್ಘವಾಗಿ ಬಹಳ ವಿವರವಾದ ಒಂದು ಮಾಹಿತಿಯನ್ನು ತಮ್ಮೆಲ್ಲರೊಂದಿಗೆ ಹಂಚಿದ್ದಾರೆ. ನಾನು ಒಂದೇ ಮಾತನ್ನ ಅಡಿಷನಲ್ ಆಗಿ ಹೇಳಲಿಕ್ಕೆ ಬಯಸ್ತೀನಿ. ನಾನೊಬ್ಬ ಪೊಲೀಸ್ ಆಫೀಸರ್ ಇದ್ದೀನಿ ಅಥವಾ ನಾನೊಬ್ಬ ಜಡ್ಜ್ ಆಗಿದ್ದೀನಿ, ಡಾಕ್ಟರ್ ಆಗಿದ್ದೀನಿ, ಅದಕ್ಕೆ ನಾನು ಡ್ರಗ್ಸ್ ಸಂಬಂಧಪಟ್ಟಂತೆ ಕೆಲಸ ಮಾಡಬೇಕು ಅನ್ನೋದಲ್ಲ. ಈ ರೋಗ ಯಾವಾಗ ನಮ್ಮ ಮನೆಯಲ್ಲಿ ಬಂದ್ಬಿಡುತ್ತೆ ನಮಗೆ ಗೊತ್ತಾಗುತ್ತಿಲ್ಲ. ನೀವೆಲ್ಲರೂ ಉಡ್ತಾ ಪಂಜಾಬ್ ಮೂವಿ ನೋಡಿದ್ರೆ ನಿಮ್ಗೆ ಅದರದ್ದು ಅರಿವು ಬರುತ್ತೆ. ಬರ ಮನಸ್ಸಿಗೆ ಮುಟ್ಟುವ ನಿಟ್ಟಿನಲ್ಲಿ ಆ ಒಂದು ಮೂವಿನಲ್ಲಿ ತೋರಿಸಿದ್ದಾರೆ. ಆ ಡ್ರಗ್ಸ್ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಕ್ಕಂಥ ಡಾಕ್ಟರ್ ಆಕೆ ತಮ್ಮನೇ ಇದಕ್ಕೆ ಬಲಿಯಾಗ್ತಾರೆ. ಸೊ ಯಾವಾಗ ಈ ವಿಷಯ ನಮ್ಮ ಮನೆಗೂ ಕೂಡ, ನಮ್ಮ ಮನೆ ಒಳಗೆ ಬರ್ತದೆ, ನಮ್ಮ ಫ್ಯಾಮಿಲಿಗೆ ಅಂಟು ಬಿಡುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಫಾರ್ ದ ಬೆಟರ್ ಫ್ಯೂಚರ್ ಆಫ್ ಅವರ್ ಮ್ಯಾನ್ಕೈಂಡ್, ಮುಂದಿನ ಪೀಳಿಗೆ ಒಂದು ಒಳ್ಳೆಯ ವಾತಾವರಣ ನಾವು ಉಳಿಸ್ಕೋಬೇಕಾಗಿದೆ. ಅದಕ್ಕೋಸ್ಕರ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮ್ಯಾನ್ಕೈಂಡ್. ಆ ನಿಟ್ಟಿನಲ್ಲಿ ತಾವುಗಳು ಅರ್ಥ ಮಾಡ್ಕೋಬೇಕು. ನೀವೆಲ್ಲರೂ ಕೂಡ ಹೂವೆ ಮಾಡಿರ್ತಕ್ಕಂಥ ಅಪರೂಪದ ಕಾಲಕ್ಕೆ ಮೂರ್ತಿ ಚಿಕ್ಕದಾದರೂ ಮೂರ್ತಿ ಅಪಾರವಾಗಿರ್ತಕ್ಕಂಥದ್ದು. ರಾಜ್ಯಮಟ್ಟದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ವ್ಯಕ್ತಿ ಬಾಲಕ ಸ್ಕ್ಯಾನ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಕೀರ್ತಿ ಪತಾಕೆಯನ್ನು ಹಾಕಿರ್ತಕ್ಕಂಥ ಹೆಣ್ಣು ರಾಜ್ಯ ಮಟ್ಟದಲ್ಲಿ ಕೂಡ ಭಾಗವಹಿಸಿರ್ತಕ್ಕಂಥ ಅಪರೂಪದ ಬಾಲಕಿ. ನಿಮ್ಮ ಜೋರಾಗಿ ಪ್ರೋತ್ಸಾಹಿಸಬೇಕು.